ತಾಯಿ ಎಷ್ಟೋ ಸರಿ ಮಗುಗಿಟ್ಟು ತಾಯಿ ತಿಂದೆ ನೀರು ಕುಡ್ದಿರ್ತಾಳೆ. ಅಂಥದ್ರಲ್ಲಿ ಒಳ್ಳೆ ಪೊಸಿಷನ್ಗೆ ತಂದಿರ್ತಾಳೆ ಮಕ್ಕಳನ್ನ ತಾಯಿ. ಆ ತಾಯಿಗೆ ಸಾಕಕ್ಕೆ ಹೋಗ್ತಾ ಇಲ್ದಿದ ಮೇಲೆ ಏನಕ್ಕೆ ಆ ಮನುಷ್ಯ ಜನ್ಮ? ಅಷ್ಟೇ ಅಲ್ಲ, ಏ ಸೊಸೆನ ತನ್ನ ಮೇಲೂ ಕೂಡ ತಾಯಿಗೆ ಹೆಂಡತಿ ಮುಂದೆ ತಾಯಿನ ಬೈಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಇರಲ್ವೇನ್ರಿ? ಮಗನೇ ಬೈದರೆ ಸೊಸೆಗೆ ಸದ್ರ ಆಗೋದಿಲ್ವಾ? ಮಗನೇ ಬೈಯೋದು ಏನು? ಅಲ್ಲ ರೀ, ಕೈಲಾಗಷ್ಟಿನ ಮಾಡಿರ್ತಾರೆ. ಆಗಲ್ಲ ಅಂದಾಗ ಅವ್ರಿಗೆ ಮಾಡೋದಕ್ಕಾಗೋದಿಲ್ಲ, ಬೈದು ಮಾಡಿಸೋದೇನು ರೀ? ಎತ್ತುತ್ತೆ ಕಸ ಗುಡಿಸು, ಪಾತ್ರೆ ತೊಳಿ, ಅದು ಮಾಡು ಇದು ಮಾಡು ಅಂತ ಹೆಂಡ್ತಿಗೆ ಬೈಬೇಕು. ಅದು ಬಿಟ್ಟು ಹೆಂಡ್ತಿ ಮುಂದೆ ತಾಯಿನ ಬೈದು ಮಾಡಿಸ್ತಾರ್ರಿ. ನಾನು ಎಷ್ಟೋ ನೋಡಿದ್ದೀನಿ ಕಣ್ಣಲ್ಲಿ. ತಂಗ್ಳನ್ನ ಇದ್ದರೆ ಅದಕ್ಕೆ ಅದಕ್ಕೆ ತಂಗ್ಳನ್ನ ತಿನ್ನು, ಇವಾಗ ಮಾಡೋ ತಿಂಡಿ ತಿನ್ನಬೇಡ ನೀನು. ಅಲ್ಲ ರೀ, ವಯಸ್ಸಾದ ತಾಯಿಗೆ ಆ ಡ್ರೈ ಫ್ರೂಟ್ಸ್ ತಿನ್ಬಿಡ್ತಾಳೆ, ಕಡಿಮೆ ಮಾಡಿಬಿಡ್ತಾಳೆ, ಅದು ತಿನ್ಬಿಡ್ತಾಳೆ, ಇದು ತಿನ್ಬಿಡ್ತಾಳೆ, ಹಣ್ಣು ತಿನ್ಬಿಡ್ತಾಳೆ. ಅಲ್ಲ ರೀ, ಹೊಟ್ಟೆ ಎಷ್ಟು ಹಿಡ್ಸಿರುತ್ತೆ? ಆಯಿತು, ಹೊಟ್ಟೆ ತುಂಬ ಹಣ್ಣೇ ತಿನ್ನಲಿ ಬಿಡ್ರಿ ಮಗ. ಅಯ್ಯೋ, ಅಷ್ಟು ಹಣ್ಣಿತ್ತು, ಅಷ್ಟು ಹಣ್ಣೆಲ್ಲ ಆಗಿಬಿಡ್ತು, ಡ್ರೈ ಫ್ರೂಟ್ಸ್ ಇತ್ತು, ಅದೆಲ್ಲ ಆಗೋಯ್ತು, ಇಷ್ಟಿಷ್ಟು ತಿಂತಾಳೆ, ಅಷ್ಟಿಷ್ಟು ತಿಂತಾಳೆ. ಅಲ್ಲ ರೀ, ಹೊಟ್ಟೆ ಎಷ್ಟಿರುತ್ತೆ ರೀ? ಏನು ಈ ಪ್ರಪಂಚದಲ್ಲಿ ಆಸ್ತಿ ಎಷ್ಟು ಬೇಕು ಬೇಕು ಬೇಕು, ಆಸ್ತಿ ಬೇಕು, ಒಡವೆ ಬೇಕು, ಎಲ್ಲ ಬೇಕು ಬೇಕು ಅಂತಾರೆ. ಆದರೆ ಏನು ಹೊಟ್ಟೆ ತುಂಬ ಏನು ರೀ?